ಬಂದಿರೋರು ರಾಯರು ಕೈ ಹಿಡಿತಾ ಇದ್ದಾರೆ. ನಾವು ತುಂಬ ಹಾಸ್ಪಿಟಲ್ ಎಲ್ಲ ಸುತ್ತಾಡಿದ್ವು, ಅದೆಲ್ಲ ಕಮ್ಮಿ ಆಗಲಿಲ್ಲ. ಈಗ ಯಾರು ನಮ್ಮ ಫ್ರೆಂಡ್ ಗೊತ್ತಿರೋರು ಹೇಳಿದ್ರು ಸಂಕಲ್ಪ ಮಾಡ್ಕೊಳ್ಳಿ ಅಂತ. ಬಂದು ಇಲ್ಲಿ ಸಂಕಲ್ಪ ಮಾಡ್ಕೊಂಡ್ಮೇಲೆ ಒಂದು 5 ವಾರ ಆದಮೇಲೆ ಸ್ವಲ್ಪ ಪರವಾಗಿಲ್ಲ ನನ್ನ ಜೀವ ಇರೋವರೆಗೂ ನಾನು ರಾಯರನ್ನ ಬಿಡಲ್ಲ. ನಂಗೆ ರಾಯರೇ ಅಲ್ಲ. ರಾಯರೇ ಎಂದು ಹೇಳಿರೋ, ಕಾಯುವ ಮಂತ್ರ ಕಾಣಿರೋ. ನನ್ನ ಫ್ರೆಂಡ್ ಮೂಲಕ ನಾನು ಇಲ್ಲಿಗೆ ಬಂದಿದ್ದು. ನನಗೆ 2-3 ವಾರದಲ್ಲೇನೆ ನಾನು ಸ್ವಲ್ಪ ಅನ್ಕೊಂಡಿರೋದನ್ನ ಆಗಿದೆ ಕೆಲಸ. ಮೂಲ ರಾಮ ನಿನ್ನ ತಂದೆ, ನೀನೆ ನಮ್ಮ ತಾಯಿ ತಂದೆ, ಸತ್ಯದ ದೀಪ ಹಚ್ಚುವ. ಆರ್ಥಿಕ ಸಮಸ್ಯೆ ಇಲ್ಲಿ ಬಂದಮೇಲೆ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿದೆ. ಮಗಳು ವಿದ್ಯಾಭ್ಯಾಸ ಆಗಲಿ ಅಥವಾ ಏನೇ ಒಂದು ಹೆಲ್ತ್ ಸಮಸ್ಯೆ ಆಗಲಿ, ಯಾವುದೇ ಆಗಲಿ ಒಂದು ಪರಿಹಾರ ಮಾಡಿದ್ರೆ ರಾಯರಿಂದೇ ಆಗ್ತಾ ಇರೋದು. ಒಂದ್ಸಾರಿ ನನಗೆ ಬಂದು ರಾಯರ ಮಠಕ್ಕೆ ಬಂದು ಹೋಗಿಲ್ಲ ಅಂದರೆ ಸಮಾಧಾನ ಆಗಲ್ಲ. ಆ ವಾರಕ್ಕೊಂದು ದಿನ ಬರೋದೇ ನನಗೆ ಸಂಕಲ್ಪ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಈ ಶ್ಲೋಕವನ್ನ ಜಪಿಸಿದ ಭಕ್ತರೇ ಇಲ್ಲ ಅನ್ಸುತ್ತೆ. ಅಷ್ಟರ ಮಟ್ಟಿಗೆ ಶ್ರೀ ಗುರು ರಾಘವೇಂದ್ರ ರಾಯರು ಭಕ್ತಾದಿಗಳ ತನುಮನದಲ್ಲಿ ಬೆರೆತು ಹೋಗಿದ್ದಾರೆ. ಸಾವಿರಾರು ವರ್ಷಗಳಷ್ಟು ಐತಿಹಾಸಿಕ ಹಾಗೂ ದೈವಿಕ ಹಿನ್ನೆಲೆಯುಳ್ಳ ಪರಮದೈವ ಈ ಮಂತ್ರಾಲಯದ ಶ್ರೀಗಳು. ಇವರು ನೆಲೆಸದ ಜಾಗಗಳೇ ಇಲ್ಲ ಅನ್ನಬಹುದು. ಆದ್ದರಿಂದಲೇ 2ನೇ ಮಂತ್ರಾಲಯ ಎಂದು ಖ್ಯಾತಿಯಾಗಿದೆ ಈ ಪುಣ್ಯ ಕ್ಷೇತ್ರ, ಶ್ರೀ ಕ್ಷೇತ್ರ ಹೊನ್ನಾವ ಮಂತ್ರಾಲಯ. ಹಿಂದೂ ಧರ್ಮದ ಕೋಟ್ಯಾನುಕೋಟಿ ದೇವರುಗಳಲ್ಲಿ ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ರಾಯರಿಗೆ ವಿಶೇಷ ಸ್ಥಾನಮಾನ ಹಾಗೂ ಪ್ರಾಮುಖ್ಯತೆಯನ್ನ ನೀಡಲಾಗಿದೆ. ತಮ್ಮ ಅದ್ಭುತವಾದ ಪವಾಡ ಹಾಗೂ ಮಹಿಮೆಯಿಂದ ಕೋಟ್ಯಾಂತರ ಭಕ್ತರನ್ನ ಹೊಂದಿರುವ ಗುರುರಾಯರು ಎಲ್ಲೆಲ್ಲಿ ನೆಲೆಸಿರುತ್ತಾರೋ ಅದೇ ಮಂತ್ರಾಲಯ ಅನ್ನೋದೇ ಭಕ್ತಗಣದ ನಂಬಿಕೆ. ಒಂದು ಕೆಲವೊಂದು ಸಮಸ್ಯೆ ಇತ್ತು. ಅದು ಬುಧವಾರ ಕಟ್ಟಿದ್ದೆ. ನನ್ನ ಕಾಯಿ ಕಟ್ಟಿದ್ದು ಬುಧವಾರ, ಬರ್ತಾ ಇರೋದು ಬುಧವಾರ. ಬಟ್ ಅದು 5 ವಾರ 6 ವಾರಕ್ಕೆ ಬುಧವಾರ ದಿವಸ ನನ್ನ ಸಮಸ್ಯೆ ಕ್ಲಿಯರ್ ಆಗಿದ್ದು. ನನಗದು ಕೆಲವೊಂದು ನೆಮ್ಮದಿ ಶಾಂತಿ ಮನೆಯಲ್ಲಿ ಕೊಡ್ತಾ ರಾಯರಿಂದೇ ಆಗ್ತಾ ಇರೋದು. ಕೆಲವೊಂದು ನನ್ನ ಮಗಳು ವಿದ್ಯಾಭ್ಯಾಸ ಆಗಲಿ ಅಥವಾ ಏನೇ ಒಂದು ಹೆಲ್ತ್ ಸಮಸ್ಯೆ ಆಗಲಿ, ಯಾವುದೇ ಆಗಲಿ ಒಂದು ಪರಿಹಾರ ಮಾಡಿದ್ರೆ ರಾಯರಿಂದೇ ಆಗ್ತಾ ಇರೋದು. ಈಗ ನಾನು ಇರ್ತಾ ಇರೋದು ಮನೆಯಾಗ ನೆಮ್ಮದಿಯಿಂದ ಇರ್ತಾ ಇರೋದು, ನಾವೀಗ ಮಾಡ್ತಾ ಇರೋದು. ಕೆಲವೊಂದು ಏನೋ ಪರಿಹಾರ ಇರಬೇಕಂತ 14-15 ವರ್ಷದ ಕೆಲವೊಂದು ಸಮಸ್ಯೆಗಳು ಈಗ ಕ್ಲಿಯರ್ ಆಗ್ತಾ ಇದ್ದೇವೆ ನನಗೆ. ಬಟ್ ನಂಬುದವ್ರಿಗೆ ಕೈ ಬಿಡೋದಿಲ್ಲ ಅಂತದ್ದು ಗ್ಯಾರಂಟಿ ಅದು ನಮಗಿದೆ. ಅದು ತಿಳಿಯಿತು ನಮಗೆ ಇದರಿಂದ. ನಮಗೂ ನನ್ನ ಫ್ರೆಂಡ್ ಮೂಲಕ ಬಂದಿದ್ದು ನಾನು ಇಲ್ಲಿಗೆ. ಚಂದಾಪುರದಿಂದ ಒಬ್ಬರು ಬಂದರು, ಜ್ಯೋತಿ ಅಂತ. ಅದರಿಂದ ತುಂಬ ಜನಗಳೇ ಬಂದುಬಿಟ್ವಿ. ಹಾಗಾಗಿ ಎಲ್ಲರೂ ಬರ್ತಾಯಿದ್ದೀವಿ. 21 ವಾರ, ಕೆಲವರು 18 ವಾರ ಹಿಂಗೆ ಮಾಡ್ತಾಯಿದ್ದೀವಿ. ನಮಗೆ 21 ವಾರ ಹೇಳಿದ್ದಾರೆ, ನಮ್ಮ ಫ್ರೆಂಡ್ಸಿಗೆ 18 ವಾರ ಹೇಳಿದ್ದಾರೆ. ಇನ್ನು ಕೆಲವರಿಗೆ ಬರೀ ದೀಪ ಹಚ್ಚೋಗೆ ಅಂತಿದ್ದಾರೆ. ಹಿಂಗೆ ಅಂದ್ಕೊಂಡು ಎಲ್ಲರೂ ಬರ್ತಾಯಿದ್ದೀವಿ. ಪ್ರಸಾದ ತಿಂತೀವಿ. ಉಪವಾಸ ಬಂದು ಈರುಳ್ಳಿ ಬೆಳ್ಳುಳ್ಳಿ ಏನು ತಿನ್ನಲ್ಲ. ಅವತ್ತ ಸೇವೆ ಮಾಡಿದ ದಿವಸ ಮಾಡ್ಕೊಂಡು ಹೋಗ್ತಾಯಿದ್ವಿ. ಎಲ್ರಿಗೂ ಒಳ್ಳೇದಾಗ್ತದೆ. ತುಂಬ ಜನ ಬನ್ನಿ, ನಿಮಗೂ ಒಳ್ಳೇದಾಗುತ್ತೆ. ಆರೋಗ್ಯ ಒಂದು 4-5 ವರ್ಷದಿಂದ ಸಮಸ್ಯೆ ಇತ್ತು. ಆದರೆ ಸ್ವಲ್ಪ ಪರಿಹಾರ ಆಗಿದೆ ಅನಿಸ್ತಾ ಇದೆ. ನೆಮ್ಮದಿ ಸಿಕ್ಕಿದೆ ಅನಿಸ್ತಾ ಇದೆ. ಸ್ವಲ್ಪ ಸುಸ್ತು ಅದು ಎಲ್ಲ ಏನಿಲ್ಲ. ಬರ್ತಾ ಇದ್ದೀನಿ, ಮಾಡ್ತಾ ಇದ್ದೀನಿ. ಈ ನಂಬಿಕೆಗೆ ಪುಷ್ಟಿ ಕೊಡುವಂತಿದೆ ಶ್ರೀ ಕ್ಷೇತ್ರ ಹೊನ್ನಾವ 2ನೇ ಮಂತ್ರಾಲಯ. ಈ ಮಂತ್ರಾಲಯವು ಬೆಂಗಳೂರಿನ ಮಾಗಡಿ ಮುಖ್ಯ ರಸ್ತೆಯ ತಾವರೆಕೆರೆ ಹೋಬಳಿಯ ಹೊನ್ನಗನಹಟ್ಟಿಯ ಹೊಸ ಮಂತ್ರಾಲಯ ನಗರದಲ್ಲಿದೆ. ಆ ಮಂತ್ರಾಲಯಕ್ಕೆ ಹೋಗಲಾಗದ ಅದೆಷ್ಟೋ ಭಕ್ತರು ಈ ಮಂತ್ರಾಲಯಕ್ಕೆ ಬಂದು ತಮ್ಮ ಬಯಕೆಯನ್ನ ತೀರಿಸಿಕೊಂಡಿದ್ದಾರೆ. ರಾಯರ ದರ್ಶನ ಪಡೆದು ಅವರ ಆಶೀರ್ವಾದದಿಂದ ತಮಗಿದ್ದ ಕಷ್ಟಗಳನ್ನೆಲ್ಲ ಕಳೆದುಕೊಂಡಿದ್ದಾರೆ. ಎಲ್ಲ ಭಕ್ತರನ್ನ ಸಮನಾಗಿ ಕಾಣುವ ಗುರುರಾಯರು ಯಾರೇ ಬಂದರೂ ಅವರನ್ನ ಬರಿಗೈಲಿ ಕಳಿಸುವುದಿಲ್ಲ. ಯಾವುದೇ ಸಮಸ್ಯೆಯನ್ನ ಹೊತ್ತು ಬಂದರೂ ಅದಕ್ಕೆ ಪರಿಹಾರ ನೀಡಿಯೇ ಕಳಿಸುವ ರಾಯರನ್ನ ನೋಡಲು ದಿನನಿತ್ಯವೂ ದೂರಗಳಿಂದ ಭಕ್ತ ಸಾಗರವೇ ಹರಿದು ಬರುತ್ತದೆ. ನಂಬಿಕೆ ಇದ್ರಲ್ಲೇ ಬರ್ಬೇಕಷ್ಟೇ.
ಇರ್ತಕ್ಕಂಥವೆಲ್ಲವೂ ಹೊರಗಡೆ ಬರ್ತಾ ಇದೆ ಅಷ್ಟೇ. ನಮಗೆ ಗೊತ್ತಿಲ್ಲದ ಇರ್ತಕ್ಕಂಥ ಎಷ್ಟೊಂದು ನಮ್ಮನೆ ವಿಷಯಗಳೇ ಬಂದ್ಮೇಲಿಂದ ಬರ್ತಾ ಇದೆ, ಆಚೆ ಬರ್ತಾ ಇದೆ ಅಷ್ಟೇ. ಕಾಯಿ ನಮ್ಮ ಹೆಸರು ನಮ್ಮದು ಏನು ಸಮಸ್ಯೆ ಇದೆ ಅಂತ ಕೇಳ್ಬಿಟ್ಟು ಕಾಯಿ ಕಟ್ಟಿಸ್ತಾರೆ. ಅದು ಎಷ್ಟು ಅಂದರೆ ನಮ್ಮ ಸಮಸ್ಯೆಗಳ ಮೇಲೆ ನಮಗೆ 5 ವಾರನೋ 9 ವಾರನೋ 11 17 21 ಅಂತ ಕೇಳ್ತಾರೆ. ಅದ್ರ ಮೇಲೆ ನಿಮಗೆ ದೀಪಗಳ ಹಚ್ಚಕ್ಕೆ ಹೇಳ್ತಾರೆ. ಫಸ್ಟ್ನೇ ದಿವಸ ಕಾಯಿ ಸಂಕಲ್ಪ ಮಾಡಿ ಎಷ್ಟು ದಿವಸದ್ದು ಅಂತ ಅವ್ರು ಹೇಳ್ತಾರೆ. ಕೇಳಿಬಿಟ್ಟು ಅದ್ರ ಮೇಲೆ ವಾರ ಬಂದು ಇಲ್ಲಿ ದೀಪ ಹಚ್ಚೋದು. ಆನ್ಸರ್ ಮಾಡೋಕ್ಕಾಗಲ್ಲ, ಯಾಕಂದರೆ ಯಾವುದು ನಮ್ಮಿಂದ ಆದದ್ದಲ್ಲ, ಎಲ್ಲ ಪರಮಾತ್ಮದಿಂದನೇ ಆಗಿದ್ದು. ಹೌದಾ? ಅದನ್ನು ನಂಬೋದು ಬಿಡೋದು ಅವ್ರವ್ರಿಗೆ ಬಿಟ್ಟಿದೆ ಅಷ್ಟೇ. ಆಗಿದೆ, ಫಸ್ಟ್ ಕಾಯಿಗೆ ಆಗಿದೆ, 2ನೇ ವಾರಕ್ಕೆ ಆಗಿದೆ. ತುಂಬ ಜನ ಅಲ್ಲಿ ಒಳಗಡೆ ಮಾತಾಡೋದನ್ನ ಕೇಳಿದ್ದೀನಿ ಅಷ್ಟೇ. ನನ್ನ ಫ್ರೆಂಡ್ ಮೂಲಕ ನಾನು ಇಲ್ಲಿಗೆ ಬಂದಿದ್ದು. ನಂದು ಅರಿಕೆ ಏನಿದೆ ಅದ್ರ ಮೂಲಕ ನಾನು ಕಾಯಿ ಕಟ್ಟಿದ್ದೀನಿ. ನನಗೆ 21 ವಾರ ಬರೋಕ್ಕೆ ಹೇಳಿದ್ದಾರೆ. ನನಗೆ 2-3 ವಾರದಲ್ಲೇ ನಾನು ಸ್ವಲ್ಪ ಅಂದ್ಕೊಂಡಿರೋದನ್ನ ಆಗಿದೆ ಕೆಲಸ. ಇನ್ನೊಂದು 4-5 ವಾರ ಇದೆ. ಆ ರಾಘವೇಂದ್ರ ಸ್ವಾಮಿ ನಂಬಿದವ್ರನ್ನ ಯಾವತ್ತೂ ಕೈ ಬಿಡಲ್ಲ ಅಂತ ನನ್ನ ಅನಿಸಿಕೆ. ಸರ್, ದೇವ್ರ ಮೇಲೆ ಯಾವತ್ತೂ ನಂಬಿಕೆ ಇಟ್ಟರೆ ಯಾವತ್ತೂ ಸುಳ್ಳಾಗಲ್ಲ. ಎಲ್ಲೇ ಹೋಗಲಿ, ಎಲ್ಲೇ ಇರಲಿ, ಆ ಮೇನ್ ಫಸ್ಟು ಬೇಕಿರೋದು ಆ ನಂಬಿಕೆ ಇಟ್ಟೇನೆ ದೇವಸ್ಥಾನಕ್ಕೆ ಬನ್ನಿ. ಆ ರಾಯರು ಯಾವತ್ತೂ ಯಾರನ್ನ ಕೈ ಬಿಡಲ್ಲ ಅಂತ ಕೇಳ್ತೀನಿ. ಏನಂದರೆ ಇವಾಗ ನಾನು ಆ್ಯಸ್ ಎ ಸ್ಟೂಡೆಂಟ್ ಆಗಿ ನಾನು ಗುರು ಅನುಗ್ರಹ ನನಗೆ ತುಂಬ ಬೇಕಾಗುತ್ತೆ. ಸೊ ಅಂದಾಗಿ ನಾನು ಎಲ್ಲ ಗುರುಗಳು, ಈಗ ಮಂತ್ರಾಲಯ ಆಗಿರ್ಬೋದು, ಇಲ್ಲ ಸಾಯಿಬಾಬಾ ಆಗಿರ್ಬೋದು, ಅದೆಲ್ಲ ದೇವಸ್ಥಾನಗಳನ್ನು ಹೋಗಿ ಬರ್ತಾಯಿದ್ದೀನಿ. ಅದರಿಂದ ಇದನ್ನು ನಾನು ಕೇಳ್ಪಟ್ಟೆ. ಸೊ ಅದಕ್ಕೆ ಇಲ್ಲಿಂದ ಮಂತ್ರಾಲಯಕ್ಕೆಲ್ಲ ಹೋಗೋಕ್ಕಾಗಲ್ಲ, ಎಕ್ಸಾಮ್ಸು ರಜಾ ಸಿಗಲ್ಲ ನನಗೆ. ಸೊ ನಂಗೆ ಬೆಂಗಳೂರು ಹತ್ತಿರ ಇದರಿಂದ ಇಲ್ಲಿ ಬರ್ತಾಯಿದ್ದೀನಿ. ನಾನು ಇಲ್ಲಿ ದೇವರಿಗೆ ಬಂದರೆ ಓಕೆ, ನನಗೆ ಒಳ್ಳೇದಾಗ್ಬೋದು, ಒಂದು ಗುಡ್ ಲಕ್ ಬರ್ಬೋದು. ನಾನು ಆ್ಯಕ್ಚುಲಿ ಇವಾಗ ನಾನು ಫೈನಲ್ ಇಯರ್ ಎಕ್ಸಾಮ್, ಇವಾಗ ಆಯುರ್ವೇದಿಕ್ ಮೆಡಿಕಲ್ ಓದ್ತಾ ಇದ್ದೀನಿ. ಸೊ ಅಂದಾಗಿ ಒಂದು ಸ್ವಲ್ಪ ಈಗ ಕ್ರೂಷಿಯಲ್ ಅಲ್ಲ. ಸೊ ಮುಂದಕ್ಕೆಲ್ಲ ಸ್ವಲ್ಪ ಒಳ್ಳೆ ಡಾಕ್ಟರ್ ಆಗಿ ಇರೋಣ. ಸೊ ದೇವ್ರ ಕೃಪೆ ಬೇಕು. ಯಾರೇ ಬಂದರೂ ನಿರಾಯಾಸವಾಗಿ ರಾಯರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಹೋಗುತ್ತಾರೆ. ಶ್ರೀ ನರಸಿಂಹ ಜೋಶಿಯವರ ನೇತೃತ್ವದಲ್ಲಿ ಈ ಕ್ಷೇತ್ರ ಬಹಳಷ್ಟು ಅಭಿವೃದ್ಧಿಯಾಗಿ ಜನಪ್ರಿಯವಾಗಿದೆ. ಅಲ್ಲದೆ ಇತಿಹಾಸದ ಪ್ರಕಾರ ಯಜ್ಞಕುಂಡದಲ್ಲಿ ಪ್ರತ್ಯಕ್ಷವಾದ ದೇವರೇ ಹಯಗ್ರೀವ ಕಾಮಧೇನು ವಿನಾಯಕ ಎಂಬುದು ಇಲ್ಲಿನ ಮತ್ತೊಂದು ವಿಶೇಷ ನಂಬಿಕೆಯಾಗಿದೆ. ರಾಯರ ದರ್ಶನಕ್ಕೆ ಬಂದಿದ್ದ ಭಕ್ತಿಯೊಬ್ಬರು ಮಾತನಾಡುತ್ತಾ, ರಾಯರು ಖಂಡಿತ ಇದ್ದಾರೆ, ನಂಬಿಕೆ ಇಟ್ಟು ಬಂದರೆ ಒಳ್ಳೆಯದಾಗತ್ತೆ, ನನಗೆ ಆಗಿದೆ. ಆ ಮಂತ್ರಾಲಯಕ್ಕೆ ಹೋಗಲಾಗದ ಬಹಳಷ್ಟು ಜನ ಬೆಂಗಳೂರಿನ ಈ ಮಂತ್ರಾಲಯಕ್ಕೆ ಬರಬಹುದು ಎಂದರು. ನನ್ನ ಮಗಳು ಹೈಯರ್ ಎಜುಕೇಷನ್ಗೋಸ್ಕರ ಕೇಳೋದಕ್ಕೆ ಅಂತ ಬಂದೆ. ಬಟ್ ಅವಳಿಗೆ 18 ಇಯರ್ಸ್ ಆಗಿರೋದ್ರಿಂದ ಅವಳೇ ಬಂದು ಕಾಯಿ ಕಟ್ಟಬೇಕು ಅಂತ ಹೇಳಿದ್ರು. ಬಂದಿದ್ದೀನಿ, ಒಳ್ಳೇದಾಗುತ್ತೆ ಅಂದ್ಕೊಂಡಿದ್ದೀನಿ. ಬಂದ ತಕ್ಷಣ ಒಳ್ಳೇದನ್ನ ಬಯಸೋದು ತಪ್ಪಾಗುತ್ತೆ. ಯಾಕಂದರೆ ದೇವರು ಎಲ್ಲರನ್ನೂ ನೋಡಬೇಕಾಗತ್ತೆ, ಎಲ್ಲರ ಬಗ್ಗೆನೂ ಇದು ಮಾಡಬೇಕಾಗತ್ತೆ. ನಮ್ಮ ಕಡೆ ಕಣ್ಬಿಡೋವರೆಗೂ ನಾವು ಕಾಯಬೇಕು. ಪಾಸಿಟಿವ್ ಇಲ್ಲಿ ಬಂದಮೇಲೆ ಏನೋ ಗೊತ್ತಿಲ್ಲ, ನನಗೆ ಪಾಸಿಟಿವ್ ವೈಬ್ಸ್ ಇದೆ. ಇಲ್ಲಿಗೆ ಬರೋವರೆಗೂ ಒಂಥರ ಇತ್ತು. ಬಂದಮೇಲೆ ಹೋಗೋದಕ್ಕೆ ಮನಸ್ಸಾಗ್ತಿಲ್ಲ ಮನೆಗೆ. ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ. ಎಲ್ಲರೂ ಬನ್ನಿ. ನಾನು ರೆಫರ್ ಮಾಡೋದು ಏನಂತಂದರೆ, ಇಲ್ಲಿಗೆ ಬಂದು ನಂಬಿಕೆ ಇಟ್ಕೊಂಡು ಬನ್ನಿ, ದೇವ್ರ ದರ್ಶನ ಮಾಡಿ. ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ. ರಾಯರು ಅಂದರೆ ಮಂತ್ರಾಲಯಕ್ಕೆ ಹೋದ್ರು ರಾಯರೇ, ಇಲ್ಲೂ ರಾಯರೇ ಇದ್ದಾರೆ. ನಿಮ್ಗೆ ಯಾವ್ದು ಹತ್ರ ಇದೆ ಅಲ್ಲಿಗೆ ಬನ್ನಿ. ರಾಯರಂದರೆ ಎಲ್ಲಿದ್ರು ರಾಯರೇ. ಮಂತ್ರಾಲಯಕ್ಕೆ ಹೋಗೋಕೆ ಆಗದೆ ಇರೋರು ಇಲ್ಲಿ ಬಂದು ನೋಡ್ಬೋದು ಅಂತಲೇ ಹೇಳ್ತೀನಿ ನಾನು. ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಅಂತ ಅನ್ಕೋ. ಯಾಕಂದರೆ ಫಸ್ಟೇ ನನಗೆ ಆ ವೈಬ್ಸ್ ಆಗ್ತಿದೆ. ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಮತ್ತೋರ್ವ ಮಹಿಳೆ ಮಾತನಾಡಿ, ರಾಯರು ಖಂಡಿತ ಇದ್ದಾರೆ ಅನ್ನೋದಕ್ಕೆ ನಾನೇ ಸಾಕ್ಷಿ. ನಾನು ಅಂಗವಿಕಲೆಯಾಗಿದ್ದು ಒಮ್ಮೆ ಬಸ್ನಲ್ಲಿ ಕಂಡಕ್ಟರ್ ಜೊತೆಗೆ ಜಗಳವಾಗಿ ನನ್ನನ್ನು ರಸ್ತೆಯ ಮಧ್ಯೆ ಇಳಿಸಿ ಹೋದ್ರು. ಆಗ ರಾಯರನ್ನ ನೆನೆಸಿಕೊಂಡೆ. ತಕ್ಷಣವೇ ಸೈಕಲ್ ಸವಾರನೊಬ್ಬ ಒಬ್ಬಳೇ ನಿಂತಿದ್ದ ನನ್ನನ್ನು ತಾನೇ ಎತ್ತಿಕೊಂಡು ಹೋಗಿ ಸೈಕಲ್ ಮೇಲೆ ಕೂರಿಸ್ಕೊಂಡು ಹೋದ ಎನ್ನುತ್ತಾ ಭಾವುಕರಾದ್ರು. ಸೆಕೆಂಡ್ ಟೈಮ್ ಬರ್ತಾ ಇರೋದು. ನಾನು ಸಂಕಲ್ಪ ಮಾಡ್ಕೊಂಡಿಲ್ಲ, ಯಾಕೆಂದರೆ ನಾನು ಪ್ರದಕ್ಷಿಣೆ ಹಾಕೋಕ್ಕಾಗಲ್ಲ ಅಂತ ಗುರುಗಳು ನನಗೆ ತುಪ್ಪದ ಆರತಿ ಮಾಡೋದಕ್ಕೆ ಹೇಳಿದ್ದಾರೆ. ಫಸ್ಟ್ ಟೈಮ್ ಬಂದಾಗ ನನ್ನ ಮನಸ್ಸು ತುಂಬ ಚಂಚಲವಾಗಿತ್ತು, ತುಂಬ ಕಷ್ಟದಲ್ಲಿದ್ದೆ. ಸೆಕೆಂಡ್ ಟೈಮ್ ಬರ್ತಾಯಿದ್ದೀನಿ, ನನ್ನ ಮನಸ್ಸು ಶಾಂತವಾಗಿದೆ. ನಾನು ಬದುಕಿ ತೋರಿಸ್ಬೇಕು. ನಾನು ಹ್ಯಾಂಡಿಕ್ಯಾಪ್ ಇದ್ದೀನಿ, ಹಂಗಾಗಿ ನಾನು ಬದುಕಿ ತೋರಿಸ್ಬೇಕು. ರಾಯರು ನನಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಒಂದೇ ಒಂದು ಮಾತು ಹೇಳೋದಕ್ಕೆ ರಾಯರ ಬಗ್ಗೆ ಖುಷಿಯಾಗುತ್ತೆ. ಆಲ್ರೆಡಿ ನೋಡಿದ್ದೀರಾ, ನಾನು 2ನೇ ಸತಿ ಇಲ್ಲಿ ಬರ್ತಾ ಇರೋದು. ನಂಗೆ ತುಂಬ ಖುಷಿ ಆಗ್ತಿದೆ. ಮತ್ತೋರ್ವ ಹುಡುಗಿ ಮಾತನಾಡಿ, ನನಗೆ ರಾಯರೇ ಎಲ್ಲ, ಅವರಿಲ್ಲದೆ ಏನೂ ಇಲ್ಲ.
ನಾನು ಇರೋದೇ ಅವರಿಂದ. ನನಗೆ ಧೈರ್ಯ ತುಂಬಿ ಶಕ್ತಿ ತುಂಬಿ ಸಹಾಯ ಮಾಡೋದು ರಾಯರು ಮಾತ್ರ. ಆದ್ದರಿಂದ ಅವರಿಲ್ಲದೆ ನಾನಿಲ್ಲ, ನಾನಿರೋದೇ ಅವರಿಗಾಗಿ, ಅವರಿಂದ ಅಂತ ತಮ್ಮ ಭಕ್ತಿಯನ್ನ ತೋಡಿಕೊಂಡ್ರು. ನಾನು ಗಂಗೊನಹಳ್ಳಿಯಿಂದ ಬಂದಿದ್ದೀನಿ. ನಂಗೆ ರಾಯರಂದರೆ ತುಂಬ ಇಷ್ಟ. ಅವರೇ ನನಗೆಲ್ಲ, ಬೇರೆ ಯಾರೂ ಬೇಡ. ನಂಗೆ ರಾಯರಂದ್ರೇ ಇಷ್ಟ. ನನ್ನ ಜೀವ ಇರೋವರೆಗೂ ನಾನು ರಾಯರನ್ನ ಬಿಡಲ್ಲ. ನಂಗೆ ರಾಯರೇ ಎಲ್ಲ. ನಾನು ಏನು ಅಂದ್ಕೊಂಡಿದ್ದೆ ಅದೆಲ್ಲ ನೆರವೇರಿಸ್ತಾರೆ. ನಾನೇನು ಅಂದ್ಕೋಬೇಕು ಅದನ್ನೆಲ್ಲ ನಂಗೆ ಮಾಡಿಸ್ತಾರೆ. ನಂಗೆ ಧೈರ್ಯ ಕೊಡ್ತಾರೆ, ನನಗೆಲ್ಲ ಮಾಡ್ತಾರೆ. ಅದಕ್ಕೆ ನಂಗೆ ರಾಯರಂದರೆ ಇಷ್ಟ. ನಾನು ರಾಯರ ಬಗ್ಗೆ ಎಲ್ಲರೂ ನಂಬಿ, ರಾಯರು ನಂಬ್ದವ್ರನ್ನ ಯಾರನ್ನೂ ಕೈ ಬಿಡಲ್ಲ. ನಮ್ಮಮ್ಮನೂ ರಾಯರು ನಂಬ್ತಿರ್ಲಿಲ್ಲ, ಇವಾಗ ಅವರು ರಾಯರನ್ನ ನಂಬ್ತಿದ್ದಾರೆ. ಯಾರು ರಾಯರನ್ನ ನಂಬಿ ಯಾವತ್ತೂ ರಾಯರು ಕೈ ಬಿಡಲ್ಲ ಅಂತ ಹೇಳ್ತೀವಿ. ಮತ್ತೋರ್ವ ಭಕ್ತೆ, ಇಲ್ಲಿ ಖಂಡಿತ ಒಂದು ಪಾಸಿಟಿವ್ ಎನರ್ಜಿ ಇದೆ. ಇಲ್ಲಿಗೆ ಬಂದ ಮೊದಲೆರಡು ವಾರಗಳಲ್ಲೇ ನನಗೆ ನಂಬಿಕೆ ಹಾಗೂ ಧೈರ್ಯ ಬಂದು ಮನಸ್ಸು ಶಾಂತವಾಯಿತು ಎಂದರು. ನನ್ನ ಹೆಸರು ರೇಖಾ ಅಂತ. ನಾವು ಶಿವಾಜಿನಗರದಿಂದ ಬಂದಿದ್ದೀವಿ. ನಮ್ಮಪ್ಪಗೆ ಮೈ ಹುಷಾರಿರಲಿಲ್ಲ. ನಾವು ತುಂಬ ಹಾಸ್ಪಿಟಲೆಲ್ಲ ಸುತ್ತಾಡಿದ್ವು, ಅಲ್ಲೆಲ್ಲ ಕಮ್ಮಿ ಆಗಲಿಲ್ಲ. ಇಲ್ಲಿ ಯಾರು ನಮ್ಮ ಫ್ರೆಂಡ್ ಗೊತ್ತಿರೋರು ಹೇಳಿದ್ರು ಸಂಕಲ್ಪ ಮಾಡ್ಕೊಳ್ಳಿ ಅಂತ. ಬಂದು ಇಲ್ಲಿ ಸಂಕಲ್ಪ ಮಾಡ್ಕೊಂಡ್ಮೇಲೆ ಒಂದು 5 ವಾರ ಆದಮೇಲೆ ಸ್ವಲ್ಪ ಪರವಾಗಿಲ್ಲ. ಇವಾಗ ಇನ್ನು ನೋಡಬೇಕು, ಇನ್ನು 21 ವಾರ ಇದೆ, ಮಾಡ್ಕೋಬೇಕು. ಪಾಸಿಟಿವ್ ವೈಬ್ಸ್ ಇದೆ. ರಾಯರಿದ್ದಾರೆ ಸರ್. ರಾಯರು ನಮ್ಮದೇ ಬಂದಿದ್ದೀವಿ. ಯೂಶಲಿ ಮಂತ್ರಾಲಯಕ್ಕೆ ಹೋಗ್ಬಿಡ್ತೀವಿ. ಯಾವಾಗ ರಾಯರನ್ನ ನೋಡ್ಬೇಕು ಅನ್ಸಿದ್ರೆ ಅವಾಗ. ಇಲ್ಲಿ ಬಂದರೆ ನಮ್ಗೆ ಅದೇ ಫೀಲ್ ಅನ್ನಿಸ್ತಾ ಇದೆ. ನಾನು ಬಂದು ಕಾಯಿ ಕಟ್ಟಿದ್ದೆ ಒಂದು 4 ವಾರ ಹಿಂದೆ. ಸುಧಾರಿಸ್ಕೊಂಡು ಬರುತ್ತೆ ಪ್ರಾಬ್ಲಮ್ಸು. ರಾಯರನ್ನ ನಂಬಿದ್ರೆ ಮಾತ್ರ ರಾಯರು. ಪರವಾಗಿಲ್ಲ, ನನಗೆ ಇಲ್ಲಿ ಬಂದರೆ ಒಂದು ಪಾಸಿಟಿವ್ ವೈಬ್ಸ್ ಇದೆ. ಮತ್ತೋರ್ವ ಭಕ್ತ ಮಾತನಾಡಿ, ದೇವರಿಲ್ಲ ರಾಯರಿಲ್ಲ ಅಂತಾರೆ, ಗಾಳಿ ಇದೆ ಹಾಗಂತ ನಾವು ಅದನ್ನು ತೋರಿಸೋಕೆ ಸಾಧ್ಯನಾ? ಹಾಗೆಯೇ ರಾಯರು ಎಲ್ಲೆಲ್ಲೂ ಇದ್ದಾರೆ, ಅವರನ್ನ ತೋರಿಸೋದಕ್ಕೆ ಸಾಧ್ಯವಿಲ್ಲ. ನಮ್ಮ ನಂಬಿಕೆಯಲ್ಲಿ ರಾಯರಿದ್ದಾರೆ, ನಂಬಿಕೆ ಇಟ್ಟು ಬರಬೇಕಷ್ಟೇ ಎಂದರು. ಬಂದಿಲ್ಲ ಅಂದರೆ ಏನೋ ಒಂಥರ ಕಳ್ಕೊಂಡಿರೋ ಥರ ಫೀಲ್ ಆಗುತ್ತೆ. ಅಟ್ಲೀಸ್ಟ್ ಒಂದು ಟೈಮ್ ಆದ್ರೂ ಇಲ್ಲೇ ಅಂತ ಅಲ್ಲ, ಎಲ್ಲಿಗೆ ಆಗಲಿ ಹೇಳೋ, ಒಂದು ರಾಯರ ಮಠಕ್ಕೆ ವಿಸಿಟ್ ಕೊಟ್ಟಷ್ಟು ಹ್ಯಾಪಿನೆಸ್ಸು ಬೇರೆ ಎಲ್ಲೂ ಬರೋದಿಲ್ಲ ಸರ್. ಅವತ್ತು 1 ಲಕ್ಷ ರೂಪಾಯಿ ದುಡ್ಡು ಬಂದರೂ ನನಗೆ ಆ ಹ್ಯಾಪಿನೆಸ್ ಇರೋಲ್ಲ. ವಾರದಲ್ಲಿ ಒಂದು ದಿವಸ ರಾಯರ ಮಠಕ್ಕೆ ನಾನು ವಿಸಿಟ್ ಕೊಟ್ಟಿದ್ದೀನಿ ಅಂದರೆ ತುಂಬ ಹ್ಯಾಪಿನೆಸ್ ಇರುತ್ತೆ ಸರ್. ಇದೊಂದು ನಾನು ಇಲ್ಲಿಗೆ 13 ವರ್ಷದಿಂದ ಕಂಡುಕೊಂಡಿದ್ದೀನಿ ಸರ್. ಇದು ಮಾತ್ರ ನನಗೆ ಗೊತ್ತಿದೆ. ಗಾಳಿ ಇಲ್ಲ, ಗಾಳಿ ತೋರಿಸಿ ಅಂತಾರೆ, ನಾವು ತೋರ್ಸೋಕ್ಕಾಗತ್ತಾ ಸರ್? ದೇವ್ರಿಲ್ಲ ಅಂತಾರೆ, ಎಲ್ಲಿ ತೋರ್ಸೋಣ ಸರ್? ಕರೆಂಟು ತೋರಿಸಿ ಅಂತಾರೆ, ನಾವು ಕರೆಂಟ್ ತೋರ್ಸೋಕ್ಕಾಗತ್ತಾ ಸರ್? ಹಾಗೆ ದೇವ್ರನ್ನ ತೋರಿಸಿದ್ರೆ ನಾವು ಎಲ್ಲಿಂದ ತರೋಣ ಸರ್? ಇವಾಗ ನಾವು ಉಸಿರಾಡ್ತಾ ಇದ್ದೀವಿ, ಎಲ್ಲಿ ಉಸಿರು ತೋರಿಸೋದ್ರೆ ಎಲ್ಲಿ ಸರ್ ತೋರ್ಸೋಕ್ಕಾಗತ್ತೆ? ಹಾಗೆ ಸರ್, ಭಗವಂತ ಸರ್ವಂತರ್ಯಾಮಿ, ಎಲ್ಲ ಕಡೆನೂ ಭಗವಂತ ಇದ್ದಾನೆ ಸರ್. ಇವಾಗ ನಿಮ್ಮಲ್ಲೂ ಇದ್ದಾನೆ, ನನ್ನಲ್ಲೂ ಇದ್ದಾನೆ. ಹಾಗೆಯೇ ಇನ್ನು ಹಲವಾರು ಭಕ್ತರು ರಾಯರ ಪವಾಡ ಕುರಿತಂತೆ ತಮಗಾದ ಅನುಭವಗಳನ್ನು ಹಂಚಿಕೊಂಡ್ರು. ನನ್ನ ಹೆಸರು ವಿದ್ಯಾ ಅಂತ. ನಾನು ಬೆಂಗಳೂರಿಂದ ಬಂದಿದ್ದೀನಿ. ನಾನು 7 ವಾರದಿಂದ ಬರ್ತಾ ಇದ್ದೀನಿ. ನಂಗೆ ತುಂಬ ಒಳ್ಳೆಯದಾಗಿದೆ. ರಾಯರು ಒಳ್ಳೇದು ಮಾಡಿದೆ, ಎಲ್ಲರಿಗೂ ಒಳ್ಳೇದು ಮಾಡಿದೆ. 7 ವೀಕ್ ಆಯಿತು ಬಂದಿದ್ದೀನಿ. ನೋಡೋಣ ರಾಯರು. ಒಳ್ಳೇದಂತೂ ಆಗಿದೆ. ಎಲ್ಲ ಚೆನ್ನಾಗಾಗಿದೆ. ರಾಯರನ್ನ ನಂಬಿದ್ದೀನಿ. ನೋಡೋಣ ರಾಯರು.